ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಗಂಟ್ಲು ಬಿರಿಯೋವರೆಗೂ ಕೂಡ ತಿಂದರೆ ಕೊನೆಗೆ ಕಕ್ಕಬೇಕಾದಂಥ ಸಿಚುವೇಶನ್ ಬರುತ್ತೆ. ಆತ ಕಕ್ಕಿಲ್ಲ ಅಂದರೂ ಡಾಕ್ಟರ್ ಬಂದು ಕಕ್ಕಿಸ್ತಾರೆ. ಈಗ ಅದೇ ಪರಿಸ್ಥಿತಿ ಆಗಿದೆ ನೋಡಿ. 700 ಕೋಟಿ ಹಣವನ್ನ ಇಡಿ ರಾಹುಲ್ ಗಾಂಧಿಯಿಂದ ಕಕ್ಕಿಸ್ತಾ ಇದ್ದಾರೆ. ವೀಕ್ಷಕರೇ, ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇಡಿ ತನ್ನ ಗೇಮ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದೆ. ರಾಹುಲ್ ಗಾಂಧಿ ಅದೇ ರೀತಿ ಸೋನಿಯಾ ಗಾಂಧಿ ಅವರಿಂದ ಸುಮಾರು 700 ಕೋಟಿಗಿಂತ ಹೆಚ್ಚು ಹಣವನ್ನ ತನ್ನ ವಶಕ್ಕೆ ಪಡ್ಕೊಳ್ಳೋದು ಇದೆ. ಅಂದ್ರೆ ಗಾಂಧಿ ಕುಟುಂಬದ 700 ಕೋಟಿ ಡಮಾರ್ ಅಂತ ಹೇಳಬಹುದು. ಅಷ್ಟಕ್ಕೂ ಯಾವುದಿದು 700 ಕೋಟಿ? ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸ್? ಸ್ವಲ್ಪ ಡೀಟೇಲ್ ಆಗಿ ಇವತ್ತಿನ ಈ ಸ್ಪಾಟ್ಲೈಟ್ನಲ್ಲಿ ಮಾತಾಡ್ತಾ ಹೋಗೋಣ. ವೀಕ್ಷಕರು, ಬಹಳ ಹಿಂದೆ ನ್ಯಾಷನಲ್ ಹೆರಾಲ್ಡ್ ಅಂತ ಒಂದು ದಿನಪತ್ರಿಕೆ ಬರ್ತಾ ಇತ್ತು. ಬಹಳಷ್ಟು ಮಂದಿ ನಿಮ್ಮಲ್ಲಿ ಓದಿರಬಹುದು, ಓದಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಆ ಪತ್ರಿಕೆ ಹೆಸರಂತೂ ನೀವು ಕೇಳಿರ್ತೀರಾ. ಈ ಪತ್ರಿಕೆಯನ್ನ ಪಬ್ಲಿಷ್ ಮಾಡ್ತಾ ಇದ್ದಂಥದ್ದು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅದೇ ರೀತಿ ಸೋನಿಯಾ ಗಾಂಧಿ ಅವರಿಗೆ ಸೇರಿದಂತಹ ಒಂದು ಕಂಪನಿ ಇದೆ. ಅದರ ಹೆಸರು ಯಂಗ್ ಇಂಡಿಯನ್. ಈಗ ಈ ಕೇಸ್ ಇದೆಯಲ್ಲ, ನ್ಯಾಷನಲ್ ಹೆರಾಲ್ಡ್ ಕೇಸ್, ಅದು ಈ ಎರಡೂ ಕಂಪನಿಗೆ ಸಂಬಂಧಪಟ್ಟಿರುವಂಥದ್ದು. ಅದು ಹೇಗೆ? ಬಹಳ ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ, ಹೇಳ್ತೀನಿ ಕೇಳಿ. ವೀಕ್ಷಕರ, ರಾಹುಲ್ ಗಾಂಧಿ ಅದೇ ರೀತಿ ಸೋನಿಯಾ ಗಾಂಧಿ ಇವರ ಮೇಲಿರುವಂತಹ ಆರೋಪ ಏನು ಅಂದ್ರೆ, ಇವರು ಫಂಡ್ ಅನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ ಅಂದ್ರೆ ಅಸೆಟ್ಸ್ ಅನ್ನ ಇವರು ತಪ್ಪು ಮಾರ್ಗದಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಈ ಕೇಸನ್ನ 2012ರಲ್ಲಿ ಸುಬ್ರಹ್ಮಣ್ಯನ ಸ್ವಾಮಿ ಅವರು ದಾಖಲು ಮಾಡ್ತಾರೆ. ಹಾಗಾದ್ರೆ ಏನ್ ಅಸೆಟ್ಸ್ ಇದು? ಯಾವ ಅಸೆಟ್ಸ್ ಅನ್ನ ಇವರು ಮಿಸ್ಯೂಸ್ ಮಾಡ್ಕೊಂಡ್ರು? ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅದೇ ರೀತಿ ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಸೆಟ್ಸ್ ಗಳನ್ನ ಇವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇಲ್ಲಿ. ಆದ್ರೆ ಈಗ ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂದ್ರೆ, ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅಂದ್ರೆ ಏನು ಅಂಡ್ ಇದು ಯಾರಿಗೆ ಸಂಬಂಧಪಟ್ಟಿರುವಂಥದ್ದು? ವೀಕ್ಷಕರೇ, ಜವಾಹರ್ಲಾಲ್ ನೆಹರು ಅವರು 1937ರಲ್ಲಿ ಈ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅನ್ನ ಸ್ಥಾಪನೆ ಮಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ ಅನ್ನ ಪಬ್ಲಿಷ್ ಮಾಡೋದು ಇದರ ಜವಾಬ್ದಾರಿಯಾಗಿತ್ತು. ಇದಲ್ಲದೆ ನಾನು ಆಗ ಇನ್ನೊಂದು ಕಂಪನಿ ಹೇಳಿದ್ನಲ್ಲ, ಯಾವ್ದು ಹೇಳಿ? ಎಸ್, ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿ 2010ರಲ್ಲಿ ಸ್ಥಾಪನೆ ಆಗುತ್ತೆ. ಅಂಡ್ ಇದರ ಮೆಜಾರಿಟಿ 76% ಸ್ಟೇಕ್ ಹೋಲ್ಡರ್ಸ್ ಸೋನಿಯಾ ಗಾಂಧಿ ಅದೇ ರೀತಿ ರಾಹುಲ್ ಗಾಂಧಿ ಅವರ ಬಳಿ ಇದೆ. ಈಗ ಇಲ್ಲಿ ಮತ್ತೆ ಆರೋಪ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅಸೆಟ್ಸ್ ಗಳನ್ನ ಇವರು ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಎರಡನೇದು ಕಾಂಗ್ರೆಸ್ ಇಂಟ್ರೆಸ್ಟ್ ಫ್ರೀ ಲೋನ್ ಅಂದ್ರೆ ಸುಮಾರು 90 ಕೋಟಿ ಹಣವನ್ನ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ಗೆ ಕೊಟ್ಟಿರುವಂಥದ್ದು. ಅದಕ್ಕಿಂತ ಮುಖ್ಯವಾಗಿರುವಂಥದ್ದು, ಆ ಲೋನ್ ಏನು ಕೊಟ್ಟಿದ್ರಲ್ವಾ, ಅದನ್ನ ಇವತ್ತಿಗೂ ಕೂಡ ರಿಕವರಿ ಮಾಡದೇ ಇರುವಂಥದ್ದು. ವೀಕ್ಷಕರೇ, ಈ ವಿಚಾರದ ಸಲುವಾಗಿ ಇಡಿ ಈ ಕೇಸನ್ನ ತಮ್ಮ ಕೈಗೆ ತಗೊಳ್ಳುತ್ತೆ. ಅದಾದ ನಂತರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಮೂಲಕ ಫಿನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಆರೋಪವನ್ನು ಮಾಡಲಾಗತ್ತೆ. ಹೀಗಳಿದ್ರೆ ಅರ್ಥ ಆಗೋದೊಂದು ಸ್ವಲ್ಪ ಕಷ್ಟ ಆಗಬಹುದಲ್ವಾ? ಸಿಂಪಲ್ ಆಗಿ ನೋಡೋದಾದ್ರೆ, ರಾಹುಲ್ ಗಾಂಧಿ ಅದೇ ರೀತಿ ಸೋನಿಯಾ ಗಾಂಧಿ ಇವರ ಮೇಲಿರುವಂತಹ ಆರೋಪದ ಬಗ್ಗೆ ಹೇಳ್ತೀನಿ. ನಾವೀಗಷ್ಟೇ ಹೇಳಿದ್ವಿ, ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಇದನ್ನ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ ಅನ್ನ ಪಬ್ಲಿಷ್ ಮಾಡೋದಕ್ಕೆ ಅಂತ ಸ್ಥಾಪನೆ ಮಾಡ್ತಾರೆ. ಆದ್ರೆ ಈಗ ಆ ಕಂಪನಿ ಹತ್ರ ನಮ್ಮ ದೇಶದ ಸುಮಾರು 2,000 ಕೋಟಿಗಿಂತ ಹೆಚ್ಚು ರಿಯಲ್ ಎಸ್ಟೇಟ್ನ ಅಸೆಟ್ಸ್ ಇದೆ. ಅದು ದೆಹಲಿ ಆಗಿರಬಹುದು,
ಮುಂಬೈ ಆಗಿರಬಹುದು, ಲಕ್ನೋದಲ್ಲಿ ಆಗಿರಬಹುದು, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಭೂಮಿ, ಅದೇ ರೀತಿ ಕಟ್ಟಡಗಳಿವೆ. ಆದರೆ ಈಗ ಇದರಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಕಂಪನಿಯಿಂದ ಈ ರಿಯಲ್ ಎಸ್ಟೇಟ್ ಅಸೆಟ್ಸ್ ಅಂದ್ರೆ ಆ 2,000 ಕೋಟಿ ಮೌಲ್ಯದ ಭೂಮಿ, ಅದೇ ರೀತಿ ಆ ಕಟ್ಟಡ ಏನಿದೆ ಅದು ಇಲ್ಲೀಗಲ್ ಆಗಿ ಯಂಗ್ ಇಂಡಿಯನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಯಾರ್ದು? ಆಗ್ಲೇ ಹೇಳಿದೆ ನಾನು, ರಾಹುಲ್ ಗಾಂಧಿ ಅದೇ ರೀತಿ ಸೋನಿಯಾ ಗಾಂಧಿ ಅವರಿಗೆ ಸೇರಿರುವಂಥದ್ದು. ಇಲ್ಲಿ ರಾಹುಲ್ ಗಾಂಧಿ ಅದೇ ರೀತಿ ಸೋನಿಯಾ ಗಾಂಧಿ ಮಾಡಿರುವಂತಹ ದೊಡ್ಡ ಸ್ಕ್ಯಾಮ್ ಏನು ಅಂದ್ರೆ, ಈ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಕಂಪನಿ ಬಳಿ ಸುಮಾರು 2,000 ಕೋಟಿಗಿಂತ ಹೆಚ್ಚು ಮೌಲ್ಯದ ಆಸ್ತಿ ಇತ್ತು. ಆದ್ರೆ ರಾಹುಲ್ ಗಾಂಧಿ ಅಂಡ್ ಸೋನಿಯಾ ಗಾಂಧಿ ಕೇವಲ 50 ಲಕ್ಷ ಟೋಕನ್ ಅಮೌಂಟ್ ನಲ್ಲಿ ಆ ಆಸ್ತಿಯನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಇನ್ನು ಎರಡನೇ ಆರೋಪ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಾರ್ಟಿಯದ್ದು. ಅವರು ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ಕೊಟ್ಟಿರೋದು. ಕಾಂಗ್ರೆಸ್ ಪಾರ್ಟಿ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಕಂಪನಿಗೆ 90 ಕೋಟಿ ಹಣವನ್ನ, ಆ ಲೋನ್ ಅನ್ನ ಇಂಟ್ರೆಸ್ಟ್ ಫ್ರೀ ಆಗಿ ಕೊಟ್ಟಿದ್ದಾರೆ. ಜಾಸ್ತಿ ಇಂಟ್ರೆಸ್ಟ್ಗೋ, ಕಡಿಮೆ ಇಂಟ್ರೆಸ್ಟ್ಗೋ, ಅಥವಾ ಇಂಟ್ರೆಸ್ಟ್ ಫ್ರೀನೋ, ಒಟ್ಟಿನಲ್ಲಿ ಕೊಟ್ಟಿದ್ದು ಸಾಲನೇ ಅಲ್ವಾ. ಆ ಸಾಲ ಕೊಟ್ಟ ಮೇಲೆ ಆ 90 ಕೋಟಿ ಸಾಲವನ್ನ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಕಂಪನಿ ಹಿಂದಿರುಗಿಸಬೇಕಿತ್ತು, ಹೌದಲ್ವೋ? ಆದ್ರೆ ಇಲ್ಲಿನವರೆಗೂ ಕೂಡ, ಇವತ್ತಿನವರೆಗೂ ಆ ಹಣವನ್ನ ರಿಕವರಿ ಮಾಡಿಲ್ಲ. ಆದ್ರೆ ಆ 90 ಕೋಟಿ ಹಣವನ್ನ ಮತ್ತೆ ಯಂಗ್ ಇಂಡಿಯನ್ ಕಂಪನಿಗೆ, ಅಂದ್ರೆ ರಾಹುಲ್ ಗಾಂಧಿ ಅದೇ ರೀತಿ ಸೋನಿಯಾ ಗಾಂಧಿ ಅವರ ಕಂಪನಿಗೆ ಬಹಳ ಕಮ್ಮಿ ಟೋಕನ್ ಅಮೌಂಟ್ ಅಲ್ಲಿ ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ಈಗ ವೀಕ್ಷಕರ, ರಾಹುಲ್ ಗಾಂಧಿ ಅದೇ ರೀತಿ ಸೋನಿಯಾ ಗಾಂಧಿ 85 ಕೋಟಿ ಹಣವನ್ನ ಬೋಗಸ್ ಡೊನೇಷನ್, ಅಡ್ವಾನ್ಸ್ ರೆಂಟ್, ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಅಂತ ಈಗ ತೋರಿಸ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ. ಇಡಿ ಮಾಡ್ತಾ ಇರುವಂತ ಆರೋಪ ಇದು. ಈಗ ಇನ್ನೊಂದು ಪ್ರಶ್ನೆ ಏನು, ರಾಹುಲ್ ಗಾಂಧಿ ಅದೇ ರೀತಿ ಸೋನಿಯಾ ಗಾಂಧಿ ಇವರ ಮೇಲೆ ಇಡಿ ಯಾವ ರೀತಿಯಾದಂತ ಆಕ್ಷನ್ ಅನ್ನ ತಗೊಂಡಿದೆ? ವೀಕ್ಷಕರ, ಸದ್ಯಕ್ಕೆ ಇಡಿ ಈ ಎಲ್ಲ ಆಸ್ತಿಗಳನ್ನ ಸೀಸ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದೆ. ಯಾವ ಆಸ್ತಿ? ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಕಂಪನಿಯಿಂದ ಈ ಯಂಗ್ ಇಂಡಿಯನ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡಲಾದಂತ ಆಸ್ತಿ. ಉದಾಹರಣೆಗೆ ತಗೊಳ್ಳೋದಾದ್ರೆ, ದೆಹಲಿಯಲ್ಲಿರುವಂತಹ ಬಹದ್ದೂರ್ ಶಾ ಜಾಫರ್ ಮಾರ್ಗ್, ಇಲ್ಲಿರುವಂತಹ ಹೆರಾಲ್ಡ್ ಹೌಸ್ ಅನ್ನುವಂತಹ ಪ್ರಾಪರ್ಟಿ, ಇದನ್ನ ಸೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಂಬೈ, ಲಕ್ನೋ, ಹೀಗೆ ಬೇರೆ ಬೇರೆ ಕಡೆಯಲ್ಲಿರುವಂತಹ ಆಸ್ತಿಯನ್ನು ಕೂಡ ಇಡಿ ಈಗ ಸೀಸ್ ಮಾಡ್ತಾ ಇದೆ. ಸೆಕ್ಷನ್ 8 ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ ಇಡಿ ಈಗ ನೋಟಿಸ್ ಅನ್ನು ಅವರಿಗೆ ಜಾರಿ ಮಾಡಿದ್ದಾರೆ. ಹಾಗೆ ಎಲ್ಲ ಆಸ್ತಿಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಬಾಡಿಗೆದಾರರು ತಮ್ಮ ಬಾಡಿಗೆ ಹಣವನ್ನ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬದಲು ನೇರವಾಗಿ ಈಗ ಇಡಿಗೆ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ವೀಕ್ಷಕರೇ, ನಾರ್ಮಲ್ ಆಗಿ ಕಾಂಗ್ರೆಸ್ ಪಾರ್ಟಿ ಏನೋ ಒಂದು ಸಮಸ್ಯೆ ಬಂದಾಗ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೋ, ಈ ಸಂದರ್ಭದಲ್ಲೂ ಕೂಡ ಅಥವಾ ಇದಕ್ಕೂ ಕೂಡ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಏನು? ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯ ಮೇಲೆ ರಾಜಕೀಯ ದಂಗೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಪಾರ್ಟಿಯನ್ನ ಕೇಂದ್ರ ಸರ್ಕಾರ, ಮೋದಿಜಿ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಆರೋಪ. ಕಾಂಗ್ರೆಸ್ ಪಾರ್ಟಿ ಲೀಡರ್ ಅದೇ ರೀತಿ ಲಾಯರ್ ಆಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು, ನಾವು ಈ ವಿಚಾರವನ್ನ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಈ ಕೇಸ್ನ ಲೀಗಲ್ ಸ್ಟೇಟಸ್ ಯಾವ ರೀತಿ ಇದೆ ಈಗ ನೋಡೋಣ. ವೀಕ್ಷಕರೇ, ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಅರ್ಜಿಯನ್ನ ದೆಹಲಿ ಹೈಕೋರ್ಟ್ 2021ರಲ್ಲಿ ಪರಿಗಣಿಸುತ್ತೆ. ಆಗ ಈ ಕೇಸ್ ಆರಂಭ ಆಗತ್ತೆ. ಅದಾದ ನಂತರ ರಾಹುಲ್ ಗಾಂಧಿ ಅದೇ ರೀತಿ ಸೋನಿಯಾ ಗಾಂಧಿ ಅವರನ್ನ 2022ರಲ್ಲಿ ವಿಚಾರಣೆ ಕೂಡ ಮಾಡಲಾಗತ್ತೆ. ಅದಾದ ನಂತರ ಇಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಕೇಸ್ ಕೂಡ ನಡೀತಾ ಇದೆ. ಈ ಎಲ್ಲದರಲ್ಲೂ ಕೂಡ
ರಾಹುಲ್ ಗಾಂಧಿ ಆಗಿರಬಹುದು, ಸೋನಿಯಾ ಗಾಂಧಿ ಆಗಿರಬಹುದು, ತಪ್ಪಿತಸ್ಥರು ಅನ್ನುವಂಥದ್ದು ಸಾಬೀತಾದರೆ ಆಸ್ತಿಗಳನ್ನು ಹೇಗಿದ್ರು ವಶಪಡಿಸ್ಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೈಲಿಗೆ ಹೋಗಬೇಕಾಗಬಹುದು. ಇದರಿಂದ ಕಾಂಗ್ರೆಸ್ ಪಾರ್ಟಿಯ ರಿಯಲ್ ಎಸ್ಟೇಟ್ ಆದಾಯದ ಮೂಲ ಎಕ್ಕುಟ್ಟೋಗುತ್ತೆ. ಮುಂದೆ ಕಾಂಗ್ರೆಸ್ ಪಾರ್ಟಿ ಆರ್ಥಿಕವಾಗಿ ವೀಕ್ ಆಗಬಹುದು. ಆಮೇಲೆ ಇನ್ನೇನೇನಾಗಬಹುದು ಗೊತ್ತಿಲ್ಲ, ನೋಡೋಣ. ಇಡಿಯ ಮುಂದಿನ ಕ್ರಮಗಳು ಹೇಗಿರುತ್ತೆ, ಇನ್ನೇನೇನಾಗುತ್ತೆ ಡೆವಲಪ್ಮೆಂಟ್ಸ್, ಇವೆಲ್ಲವನ್ನು ನಾವು ಕಾದು ನೋಡೋಣ. ನಿಮಗೇನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.